ನನ್ನನ್ನು ಯಾರು ಇಡಬೇಡಪ್ಪ, ನಾನು ಹೋಗ್ಬಿಡ್ತೀನಿ, ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ತುಂಬ ಟಫ್ ಇತ್ತು, ತುಂಬ ಟಫ್ ಇತ್ತು. ನಾನು ಡಿಸಾಸ್ಟರ್ಸ್ ರೆಡಿ ಆಗ್ತಿದ್ದೆ. ನಾನು ಆಲ್ರೆಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಕಳಿಸ್ಬಿಟ್ಟಿದ್ದೆ ಊರಿಗೆ. ಸೊ ದಟ್ ಟು ಪ್ರಿಪೇರ್ ಫಾರ್ ಡಿಸಾಸ್ಟರ್. ಆಲ್ರೆಡಿ 10 ಅಟೆಂಪ್ಟ್ ಫೇಲ್ಯೂರ್ ಆಗ್ತಿದ್ದೆ. 7 UPSC, 3 KPSC. 10 ಅಟೆಂಪ್ಟ್ ಫೇಲ್ಯೂರ್ ಆದಮೇಲೆ 12 ಕಾನ್ಫಿಡೆನ್ಸ್ ಇರುತ್ತೆ. ಇಟ್ ಇಸ್ ಪಾಸಿಬಲ್. ಸೊ ಅದಕ್ಕೆ ನಂಬರ್ ಫಾರ್ವರ್ಡ್ ಆಗಿಬಿಟ್ಟಿದ್ದೆ ಕಾಲ. ನನಗೆ ಗೊತ್ತಾಗಿದ್ದು ಬೆಳಿಗ್ಗೆ ಇವತ್ತು ರಿಸಲ್ಟ್ ಬರ್ತದೆ ಹೇಳಿ ಸನ್ನದ್ಧರಾಗಿಬಿಟ್ಟಿದ್ದೆ. ಏನಂತ ಫೇಲ್ ಹೋಗಿದ್ದು ಕಾಲ್ ಫಾರ್ವರ್ಡ್ ಆಗಿಬಿಟ್ರೆ ಕಾಲ್ ರೀಚ್ ಆಗಲ್ಲ. ನೀವು ಮಾಡಿರೋ ರೀಚಾರ್ಜ್ ಮಾಡಿಲ್ಲ ಅಂತ ಓ ಬಿಡು ಅವನಿಗೆ ರಿಸಲ್ಟ್ ಕಾಲ್ ರಿಸೀವ್ ಮಾಡಿದ್ರೆ ಸಮಸ್ಯೆ. ನಮ್ಮ ಹೆಂಡತಿ ಮೊಬೈಲ್ ಹೋಗಿ ಕಳಿಸ್ಬಿಟ್ಟಿದ್ದೆ. ಪಾಪ ಶೋಕ ಏನಪ್ಪ ಆಯ್ತಾ ಇಲ್ಲ ಆಗಿಲ್ಲ. ಅಯ್ಯೋ ದೇವರೇ, ನನ್ನ ಮಗನಿಗೆ ಯಾವಾಗಪ್ಪ ಕೊಡ್ತೀಯ ಅಂತ ತಾಯಿ ಕಣ್ಣು ಚುರುಕು ಅನ್ನತ್ತಲ್ವಾ, ಏನು ಕಣ್ಣು ನಡೆಯುತ್ತೆ, ತಾಯಿ ಕಣ್ಣು ನಡೆಯಲ್ಲ ಅಲ್ವಾ. ಅದಕ್ಕೆ ಇಂಥವೆಲ್ಲ ಶೋಕ ಭಾಳ ಆಗ್ಬಿಟ್ಟಿದೆ ಮೊದಲಿಗೆ. ಇಂತಹ ಶೋಕಗಳಿಗೆ ಒಳಗಾಗಬೇಕು. ಸೊ ಯಾರು ಗೆಲ್ಲಕ್ಕೆ ಸಿದ್ಧ ಬಂದಿರ್ತಾರೆ ಒಂದು ಸೋಲೋದಕ್ಕೆ ಸಿದ್ಧ ಆಗಬೇಕು. ನಮ್ಮದು ಸೋಲಲ್ಲ, ಸೋಲಿನ ಸರಪಳಿ. UPS ಆಗಿದ್ದಿಲ್ಲ, 2 ಫಿಸಿಕಲ್ ಫೇಲ್. PSI ಎಲ್ಲ ಆಗ್ಬೇಕಾದ್ರೆ ಒಂದು ಹೇಳ್ತೀನಿ ನಿಮಗೆ, 3-4 ರೌಂಡ್ ಹೊಡ್ಬೇಕಾಗುತ್ತೆ. ನಿಮಗೆಲ್ಲ ಭಾಳ ಈಸಿ ಇರ್ತಮ್ಮ. ಈಗ ಐಸ್ ಕ್ರೀಮ್ ತಿನ್ಕಂತ ಹೋಗ್ಬೋದು. ನೀವು ಹುಡುಗರಿಗೆ ಮಾತ್ರ ಅನ್ವಯ. PSI 4 ರೌಂಡ್ ಹೊಡ್ಬೇಕು. 400 ಮೀಟ್ರ್ 4 ರೌಂಡ್ ಎಷ್ಟಾಗುತ್ತೆ? ಫಸ್ಟ್ ರೌಂಡ್ ಉಲ್ಲಾಸ ಉತ್ಸಾಹ ಇರ್ತದೆ. ಸೆಕೆಂಡ್ ರೌಂಡಿಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಾವೆ. ಯಾಕೆ ದೂರ ಐತಲ್ಲ ಇದು ತುಂಬ ಬಹುಶಃ ಜಾಸ್ತಿ ಇದ್ದಂಗೆ 5 ಮೀಟರ್ ಐತೆ ಇದು. ಸುಮ್ಮನೆ ಫೇಲ್ ಮಾಡಕಂತಿದೆ. 3ನೇ ರೌಂಡ್ ಐತಲ್ಲಪ್ಪ, ಅತಳ ವಿತಳ ಪಾತಾಳ ರಸತಾಳಗಳು ನೋಡ್ಕೊಂಡು ಬರ್ತೀವಿ. ನನಗೆ ಅನ್ಸುತ್ತು PSI ಓಡ್ಬೇಕಾದ್ರೆ ನಾನು UPSC ಕ್ಯಾಂಡಿಡೇಟ್, ಯಾಕೆ PSI ಮಾಡಬೇಕು, ಏನಕ್ಕೆ ನನಗೆ ಅದು ಓಡ್ಬೇಕು, ಅಲ್ಲಿ ಪ್ರಾಬ್ಲಮ್. ಅವನಲ್ಲಿ 3 ರೌಂಡ್ ಬಿಟ್ಬಿಡ್ಬೇಕಲ್ಲ, ಏನೋ ಬೇಕಲ್ಲ ಬೆನ್ ತಗೊಳಕ್ಕೆ. UPSC ಕ್ಯಾಂಡಿಡೇಟ್ ಈ PSI ಎಲ್ಲ ಬೇಕಲ್ಲ ನನಗೆ. ಮತ್ತು ಆಮೇಲೆ ತಮ್ಮ ಓಡದೆ UPSC 100% ಸಕ್ಸಸ್ ಐತೆ. ನಮ್ಮ ಕಡೆ PSI ಜಾಬ್ ಸಿಕ್ಕರೆ ಸಾಕು. UPSC ಅನ್ಸರ್ಟನಿಟಿ ಈಗ ಹೇಳ್ತಲ್ಲ, ರಿಸಲ್ಟ್ ಬರೋರು ನೀವು ಅನ್ಸರ್ಟನಿಟಿ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. 3ನೇ ರೌಂಡ್ ನೋಡ್ಬೇಕಾದ್ರೆ ನಿಜವಾಗ್ಲೂ ನರಕದ ದರ್ಶನ PSI. ಅಂತಹ ನರಕಗಳನ್ನು ಕಟ್ಕೊಂಡು ಅವಾಗ ಅನಿಸ್ತೈತೆ ನನಗೆ. ಆಮೇಲೆ ಅಲ್ಲಿ ನೋಡ್ಬೇಕಾದ್ರೆ ಅನಿಸುತ್ತಾ ಇನ್ನೊಂದು 4 UPSC ಫಿಲಿಮ್ಸೇ ಕ್ಲಿಯರ್ ಆಗಲ್ಲ, ನಾನು UPSC ಫಿಟ್ ಆಗಲ್ಲ. ಸೊ ಅದಕ್ಕೆ ಎಲ್ಲವೂ ಕಷ್ಟ. ಇಂಥದ್ದು ಈಸಿ ಅಂತ ಅಂತಕ್ಕಂಥದ್ದು ಇಲ್ಲ. ಅರ್ಥ ಆಯ್ತಾ? ಮತ್ತು ವಿಶೇಷವಾಗಿ ನನಗೆ ಆಸಕ್ತಿ ಇರ್ತಕ್ಕಂಥ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ಏನು ಸಮಸ್ಯೆ ಅಂದರೆ, ಒಂದು ತುಂಬ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್. ಇದು ಇನ್ಸ್ಟಿಟ್ಯೂಷನ್, ಅಕ್ಕ ಇನ್ಸ್ಟಿಟ್ಯೂಷನ್. ಇದು ಸಾಮಾಜಿಕ ಸೇವೆ ಸಂಸ್ಥೆನ ಅಥವಾ ಒಂದು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್? ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಬಾಡಿಗೆ ಕಟ್ಟಬೇಕು, ಬಂಧದ ಪ್ರಕಾರ ದುಡ್ಡು ಕೊಡಬೇಕು. ಇವರು ಬಿಲ್ಡಿಂಗ್ ನಾವು ಅಂಬೇಡ್ಕರ್ ಸಿದ್ಧಾಂತ ಕೊಡ್ತಾರ, ಹೋಗಲಿ ಪಾರ್ಕಿಂಗ್ ಅಂಬೇಡ್ಕರ್ ಸಿದ್ಧಾಂತ ಅಂದರೆ ಫೀಸ್ ಕಟ್ಟಿದ್ರೆ ಮತ್ತೆ ಇನ್ಸ್ಟಿಟ್ಯೂಷನ್ ಬಂದಾಗ ಈ ಕನ್ನಡ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಅವರೇಜ್ ಆಗಿ ಫೀಸು ಕಟ್ಟಲ್ಲ, ಇಂಟ್ರೆಸ್ಟು ಕೊಡ್ಸಲ್ಲ. ನಾನು ಭಾಳ ಇನ್ಸ್ಟಿಟ್ಯೂಷನ್ಗೆ ಹೇಳ್ತೀನಿ, ಫೀಸ್ ಕಟ್ಟಿಲ್ಲ ಬಿಡಿ, ಅವರು ಲಾಸ್ಟ್ ಅಪ್ಲಿಕೇಶನ್ ಚೆಕ್ ಮಾಡಿ. ಸರ್ ಅವ್ರು ತುಂಬ ಅಟೆಂಪ್ಟ್ ಆಗಿದ್ದಾರೆ, ಫ್ರೀ ಕೊಟ್ಬಿಡಿ ಅವ್ರಿಗೆ, ಫ್ರೀ ಕೊಡಿ. ಅವ್ರ ಇನ್ಸ್ಟಿಟ್ಯೂಷನ್ಗೆ ಕೀರ್ತಿ ತರ್ತಾನೆ, ಗೊತ್ತಾಯ್ತಾ? ಇವೆರಡೂ ಇಲ್ಲ ಅಂದರೆ ಇನ್ಸ್ಟಿಟ್ಯೂಷನ್ಗೆ ಸಾಕಾಗುತ್ತೆ. ಇದು ದುರಂತ, ತೀವ್ರವಾದ ಪ್ರಾಣೇಶ್ ಹೇಳ್ತಾನಲ್ಲ, ಹಂಗೆ ನಾವು ಬರೋದು. ಸ್ಕೂಲು ಕಾನ್ಸಂಟ್ರೇಷನ್ ಸ್ಕೂಲು ಏನು ಮಾಡ್ತೀಯ, ಹೆಂಗೆ ಬೆಳ್ತೀನಿ ಅಂತಾರಲ್ಲ, ಆ ಒಂದು ಜೋತುಮುಖ ಎಂಜಾಯ್ ಕೊಡು. ಏನಿಲ್ಲ, ನೀವು ದುಡಿತಾ ನೀವು ಕನ್ನಡ ಮಾಧ್ಯಮದಲ್ಲೇ ಇದಿರೋದು ಬಹಳ ಡೇಂಜರ್. ನಿಜ ಹೇಳ್ತೀನಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬಿಫೋರ್ ಕಮಿಂಗ್ ಟು ದಿಸ್ ಎಕ್ಸಾಮಿನೇಷನ್ ಸ್ಟ್ರಾಂಗ್ ಮೈಂಡ್ಸ್ ಬಿಲ್ಡ್ ಫೌಂಡೇಶನ್ ಪಡೆದೇ ಪಡಿತಿರತಕ್ಕಂಥದ್ದು ಕಾಯ್ದೆ. ನೀವು ಬಂದಿರೋ ನನಗಿಂತ ಲೋ ಪರ್ಫಾರ್ಮೆನ್ಸ್ ಯಾರಾದರೂ 39 ಕಡಿಮೆ ಪರ್ಸೆಂಟೇಜ್ ಮಾಡಿ 39 ಮಾಡಿದ್ರ 39 ಎಷ್ಟು ಬಂದಿದ್ದು? ನಾನು ತಂಗಿ ಬಿಡ್ತೀನಿ ಪಾಟಿ. ಆದರೂ 1% ಜಾಸ್ತಿ ಮಾಡಿದ್ದಾರೆ ಅಂದರೆ ನೀನು ಬೇಗ ಹಾಕಿ ಹಾಗಾದ್ರೆ. ನಾನು 8 ಅಟೆಂಪ್ಟ್ ಆದರೆ ಅಟ್ಲೀಸ್ಟ್ 5 ಅಟೆಂಪ್ಟ್ ಆದರೂ ಆಗಿದೆ. ಸೊ ವಿಚಾರ ಏನಂತಂದರೆ, ನಾನೇ ಮಾಡಿರ್ಬೇಕಾದ್ರೆ ನೀವು ಹಂಗಂತೇಳಿ 39%. ನಾನು ಆಮೇಲೆ ಬೆನ್ನು ಹತ್ತಿದ್ದೀನಿ. ಹೆಂಗೆ ಬೆನ್ನು ಹತ್ತಿದ್ದೀನಿ ಅಂತಂದರೆ, 2009 ಬುಕ್ ಬಿಡೋದು, 2024 ಬಿಟ್ಟಿದ್ದೀನಿ. ಇವತ್ತಿಗೂ ಬಿಡೋಲ್ಲ, ಮುಂದೆ ಬಿಡೋಲ್ಲ. ನಿಮ್ಮಲ್ಲಿ ಆಸಕ್ತಿ ಇದೆಯಾ ಇದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಇದೊಂದೇ ಲೈಫ್. UPSC ಚಾನ್ಸೇ ಇಲ್ಲ, UPSCಗಿಂತ ಇಲ್ಲ ಲೈಫ್. ಜಸ್ಟ್ ಡೋಂಟ್ ಎಂಜಾಯ್ ಸರ್. ಬಟ್ ಬೇರೆಯವರಿಗೂ ಯು ಶುಡ್ ಪುಟ್ ಹಾರ್ಡ್ ವರ್ಕ್, ನೋ ಡೌಟ್ ಇನ್ ದಟ್. ನೀವು
ಇಲ್ಲಿ ಸಲುವಾಗಿ ಬಂದು ಅಲ್ಲಿ ಸಲಕ್ಕೆ ಸಾಧ್ಯ. ಭಾಳಷ್ಟು ಇದರಲ್ಲಿ ಗೆದ್ದು ಹೋಗ್ಬೋದು ಹೇಳ್ಬಿಡಿ. ಒಂದು 3-4 ವರ್ಷ ಆದಮೇಲೆ ಎಸ್ ಐ ವಾಂಟ್ ಡೌಟ್ಸ್ ಫ್ರಮ್ ಯುವರ್ ಟು ಪೀಪಲ್ ವೆದರ್ ಇಂಗ್ಲೀಷ್ ಮೀಡಿಯಂ ಆರ್ ಕನ್ನಡ ಮೀಡಿಯಂ ಅಪ್ರೋಚ್ ಇಸ್ ಸೇಮ್. ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಬೇರೆ ಇರ್ತಾ? ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಬೇರೆ ಇರಲ್ಲ. ಕನ್ನಡ ಮೀಡಿಯಮ್ಮು ತುಂಬ ಕಷ್ಟ. ಹೇಳಿದ್ದೀನಿ ನಾನು ಒಂಟಿ ಸಲಗ ನಾನು ಒಬ್ಬನೇ ಹೇಳಿ ನನ್ನ ರೋದನೆಯನ್ನು ಕೇಳ್ತಕ್ಕಂಥ ಯಾರಿಲ್ಲ. ಐ ರೋಟ್ ಎಕ್ಸಾಮ್ ಇನ್ ರಾಯ್ಕೋಟ್. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ಸುಮ್ಮನೆ ನಾನೇನು ಬೇಕು ನೋಡ್ಕೊಂತ ಇದ್ದಾರೆ. ಇಡೀ ಪ್ರಿಪ್ರೇಷನ್ ಇಬ್ಬರೇ ನಾವು ಬರೆದಿದ್ದು. ಈಗ ದಿಸ್ ಟೈಮ್ ವಿ ರೋಟ್ 5 people wrote Kannada timelines. 2 people got selected for interview. 1% is the finalist. One more person, Dr. Mahesh Mariwal. He from Vishakhapatnam. Such a wonderful man. ನೋಡಿ ಅದಕ್ಕೆ ಅವರಲ್ಲಿ ಹೋಗೋದು. Doctor is working as a doctor, but this honesty and ವಿಧೇಯತೆ ಇದೆಯಲ್ಲ, ಫೋನ್ ಮಾಡಿ ಸರ್ ಅದೇ ಹೇಳಿ ಸರ್ ಇದೇ ಸರ್ ಇದೆಯಲ್ಲ, ಆ ವಿಧೇಯತೆ ಗೊತ್ತಾಗುತ್ತೆ. ಅವ್ರು ಎಷ್ಟು ನೀವು ಬರ್ತೀರಾ ಪಾಠ ಮುಗಿದು ನನಗೆ ಇರುತ್ತೆ ಏನು ಮಾಡಬೇಕು. ಅಟ್ಲೀಸ್ಟ್ ನಾನು ಸರ್ಗೆ ಕಂಡ್ರೆ ಕ್ಲಾಸ್ಗೆ ಹೋಗಿಲ್ಲ, ಸರ್ಗೆ ಕಂಡ್ರೆ ಏನು ಅಂತ ನಾವು ಪ್ರಜ್ಞೆ ಮಾಡಬೇಕು. ಈ ಥರ ಆದರೆ ಎಲ್ಲಿಯೂ ಸಲ್ಲ ಎಲ್ಲಿಯೂ ಸಲ್ಲ. ಹಿಂಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಇವತ್ತು ಎಷ್ಟು ಜನ ಇದ್ದಾರೆ ಏನಪ್ಪ ಮಿಸ್ಟರ್ ರವಿ, ಇಷ್ಟು ಜನ ಇದ್ದಿದ್ರ ಕ್ಲಾಸಲ್ಲಿ ಎಷ್ಟು ಜನ ಇರ್ತಿದ್ದೇನಪ್ಪ? ಇಲ್ಲ ಇಲ್ಲಂತಲ್ಲ. ಈ ಚಂದ್ರವನ್ನ ನಮ್ಮ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ನಾವು ಪಾಠ ಮಾಡಿದ್ದೀವಿ. ಎಷ್ಟು ಜನ ಬರ ದೇ ವಾಂಟ್ ಟಾಪರ್ಸ್ ಆಗ್ತದೆ, ಬಟ್ ದೇ ಡೋಂಟ್ ವಾಂಟ್ ಬಿಕಮ್ ಟಾಪರ್ಸ್. ಇದು ದುರಂತ. ಹೇಳಪ್ಪ ಏನೇನು ಡೌಟ್ ಇದೆ ಹೇಳಪ್ಪ, ಸ್ಟಾರ್ಟ್ ಮಾಡೋದು. 40% ಏನೇನು ಡೌಟ್ ಇದೆ ಕನ್ನಡದಲ್ಲಿ ಕೊಡ್ಬಿಡೋಣ. ಕನ್ನಡದಲ್ಲಿ ನನಗೆ ಆಪ್ಷನ್ ಇತ್ತು, ಕನ್ನಡದಲ್ಲಿ ಒಬ್ಬರು ಕುಂದಿರ್ಸಿದ್ರು, ನಾನು ಕೊಡಲಿಲ್ಲ. ಈಗ ನಾನು ತುಂಬ ನಾಲೆಡ್ಜಲ್ಲಿ ಮಾತಾಡಿ ಚೈನೀಸ್ ಭಾಷೆ ಮಾತಾಡಿ ನಿಮ್ಗೆ ಅರ್ಥ ಆಗುತ್ತಾ? ಅಟ್ಲೀಸ್ಟ್ ನಾನು ಏನೋ ಸ್ವಲ್ಪ ಮಾತಾಡಿದ್ರು ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ. ಏನಾಗುತ್ತೆ, ಅದನ್ನು ಫಸ್ಟ್ ಟೈಮ್ ಕನ್ನಡದಲ್ಲಿ ಕೊಟ್ಟಿದ್ದೆ, ಸರಿಯಾಗಿ ಓಡಿಸ್ಕೊಂಡು ಬಂದೆ. ನಾನು ಫೇಲ್ ಆಗಿದ್ದು ನಾಟ್ ಬಿಕಾಸ್ ಆಫ್ ಮೈ ಮೇನ್ಸ್ ಮಾರ್ಕ್ಸ್, ಬಿಕಾಸ್ ಆಫ್ ಇಂಟ್ರೂ ಸ್ಕೋರ್. ಇಂಟ್ರೂವಲ್ಲಿ ನಿಮ್ಮ ಕೈಗೆ ಏನಿರಲ್ಲ, ಅದು ಭಗವಂತನ ಕೈಯಲ್ಲಿ. ಭಗವಂತನಿಗೆ ಒಂದು ಅರ್ಜಿ ಹಾಕೊಡ್ಬಿಡ್ತೇವೆ, ಒಳ್ಳೆ ಮಾರ್ಕ್ಸ್ ಕೊಡಪ್ಪ. ಸಮಥಿಂಗ್ ಬಿಯಾಂಡ್ ಯುವರ್ ಕಂಟ್ರೋಲ್. ಇಂಟ್ರೂ ಸೊ ಇಂಟ್ರೂಗೆ ಹೋಗೋದು ಬೇಕು, ಸೆಲೆಕ್ಷನ್ ಆಗೋದು 3 ಲಕ್ಷ. ಓಕೆ ಎಸ್ ಬೇರೆ 260 ಆಗಿದೆ. 260 ಸೊ ಮೋರ್ ದೆನ್ ಇಟ್ ಈಸ್ ಮಿನಿಮಮ್ ಅಷ್ಟು ಬಂದ್ರೆ ಮಾತ್ರ ಇಂಗ್ಲೀಷಲ್ಲಿ ಇರುತ್ತೆ. ಇದ್ರ ಜೊತೆಗೆ ನಂದು ಐ ಗಾಟ್ 173 ಇಂಟರ್ವ್ಯೂ. ಒಂದು 129 ಇತ್ತು, 129 to 173. ಐ ಫೇಲ್ಡ್ ಇನ್ ದ ಫಸ್ಟ್ ಇಂಟರ್ವ್ಯೂ ಬಿಕಾಸ್ ಅಲ್ಲಿ ನೀವು ಅನ್ಕೋಬೇಡಿ ನಿಮ್ಮೊಂದು ತಪ್ಪು ಕಲ್ಪನೆ ಇದೆ. ನಾನು ಗ್ರಾಮೀಣ ಭಾಗದಿಂದ ಬಂದೆ, ನಾನು ಕನ್ನಡ ಮಾಧ್ಯಮ, ನಾನು ಬಡತನದಿಂದ ಬಂದೆ. ಹಂಗಿದ್ರೆ ನೀವು ಮಾರ್ಕ್ಸ್ ಕಟ್ಟ, ಹಂಗೆ ಹೇಳಿದ್ರೆ ಮಾರ್ಕ್ಸ್ ಕಟ್ಟ ನಿಮಗೆ. ಇದು ದುರಂತ. ಬಹಳಷ್ಟು ಜನ ಹೇಳಿದ್ರೆ UPSC ಸ್ಟ್ಯಾಂಡರ್ಡ್, ಯಾವ ಸ್ಟ್ಯಾಂಡರ್ಡ್ ಅಂತ ಸಿಸ್ಯಾಟ್ ನಮ್ಮ ಉದ್ದೇಶ ಗ್ರಾಮೀಣ ವಿದ್ಯಾರ್ಥಿಗಳು, ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಎತ್ತಿ ಒಗಿಬೇಕಾಗ್ತದೆ. ಕ್ಲಿನ್ಸಲ್ಲಿ ಬರ್ಬೇಕು, ಕಟ್ ಮಾಡೋದು. ದೇರ್ ಇಸ್ ನೋ ಅದರ್ ಇಂಟೆನ್ಷನ್ ಅಟ್ ಆಲ್. ಬೇರೆ ಸಂಸ್ಥೆಗಳಲ್ಲಿ ನಾಲೆಡ್ಜು ಪ್ಲಸ್ ದುಡ್ಡು ಕೊಟ್ಟರೆ ವರ್ಕ್ ಆಗುತ್ತೆ. ಇಲ್ಲಿದ್ದೆ ಈಗ ಅದು ಆಪ್ಷನ್ ಇರೋಲ್ಲ. ಸಿಸ್ಯಾಟ್ ನಮ್ಮ ಉದ್ದೇಶ ಏನಪ್ಪ? ಆರ್ ಯು ಬಿಕಮ್ ಸಿವಿಲ್ ಸರ್ವೆಂಟ್ ಆರ್ ಬ್ಯಾಂಕರ್? ಸಿವಿಲ್ ಸರ್ವೆಂಟ್. So you should expect to know politics, history, economics, geography, environment, science, some science subject. But we are failing in science. CSAT. There is no social justice at all. No social. ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರಶ್ನೆ UPSC ಕೇಳ್ತಾನೆ, ಆದರೆ ಅವನು ಫಾಲೋ ಮಾಡಲ್ಲ. ಎಲ್ಲಿದೆ ಸಾಮಾಜಿಕ ನ್ಯಾಯ? CSAT ಅಲ್ಲಿ ಇದೆಯಲ್ಲಪ್ಪ. ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಗ್ರಾಮೀಣ ವಿದ್ಯಾರ್ಥಿಗಳ ಹೆಂಗೆ ಕೊಡಬೇಕಾಗುತ್ತೆ? ಅದು ಕಂಪಲ್ಸರಿ ಪೇಪರ್, ಅದರಲ್ಲಿ ಕ್ವಾಲಿಫೈಯಿಂಗ್ ಇದ್ದದ್ದು ಯಾಕೆ ಕಷ್ಟಪಡ್ತೀಯ? ಸೊ ಇವರ ಇಂಟೆನ್ಷನ್ ಎಷ್ಟು ಇರಲಿ. This UPSC institution is anti-Indian. ಕ್ಲಿಯರ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಎವಿಡೆನ್ಸ್ ಕೊಟ್ಟಿದ್ದೇನೆ ನಾನು. CSAT ಟಫ್ ಮಾಡೋ ಉದ್ದೇಶನೇ ನೀನು ತೆಗಿಬೋದು. ನೀನು GS ಟಫ್ ಮಾಡಪ್ಪ, GS ಟಫ್ ಮಾಡು, ಎಲ್ಲರಿಗೂ ಟಫ್ ಇರುತ್ತೆ. ಪೊಲಿಟಿಕಲ್ ಕ್ವಶನ್ ಕೇಳು, ಇಷ್ಟು ಬೇಕಾಗಿ ಕೇಳು, ಎಲ್ಲರಿಗೂ ಟಫ್ ಇರುತ್ತೆ. ಬಿಕಾಸ್ being a civil servant, you should know all these things. ಸೈನ್ಸ್ ಇಂದ ಟಫ್ ಕೇಳು, ಆದರೆ ಇದನ್ನು ಕೇಳಿಲ್ಲ, ಟಫ್ ಆಗೋದು ಭಾಳ ತಪ್ಪು. ಏನು ಮಾಡೋಕ್ಕಾಗಲ್ಲ. UPSC ಇಸ್ ಎ ಡಿಕ್ಟೇಟರ್, ಸರ್ವಾಧಿಕಾರಿ. ಅವ್ರೇನು ಹೇಳ್ತಾರೆ, ಪೀಪಲ್ ವೆಲ್ ಟು ದಿ ಡೆಲ್ಲಿ ಹೈಕೋರ್ಟ್. ಇದು CSAT ಟಫ್ ಆಗಿದೆ, ಏನು ಹೇಳೋದು ಗೊತ್ತಾ? ವಿತೌಟ್ ಫಾರ್ಮುಲಾ ನಾವು ಇದನ್ನೆಲ್ಲ ಮಾಡ್ಬೋದು ಅಂತ. ಅವರು ಸಿಲೆಬಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? 10th ಲೆವೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾ? 10th ಅಲ್ಲಿ IIT ಮಾಡೋಲ್ಲ. ನಿಜ, ನನಗೆ ರಕ್ತ ಕಣ್ಣೀರು. ಫೋನ್ ಮಾಡಿದ್ರು, ಹೆಂಗಾಗಿದ್ರಿ CSAT? ದಯವಿಟ್ಟು ಫೋನ್ ಮಾಡಿಬಿಡಿ, ಎಂಜಾಯ್ ಮಾಡಿ.
ನನ್ನ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಹೋಗ್ತಾ ಇದ್ದೀನಿ, ಸ್ವಲ್ಪ ಒಂದು ಪರ್ಸನಲ್ ಲೈಫ್ ಇದೆ, ದಯವಿಟ್ಟು ನನಗೆ ಕೇಳಬೇಡಿ. ಆರಾಮ ಅಷ್ಟೇ. ಅದು ಆ್ಯಕ್ಚುಲಿ ಏನೇನು ಗೊತ್ತಾ, ಫಸ್ಟ್ 25 ಕ್ವಶನ್ ಅಟೆಂಡ್ ಮಾಡಿದೆ. ಫಸ್ಟ್ 3 ಕ್ವಶನ್ ಮ್ಯಾಥ್ಸ್ ನೋಡಿದೆ, ಆಮೇಲೆ ಗೊತ್ತಾಯ್ತು ಮ್ಯಾಥ್ಸ್ ಇಸ್ ಲೈಕ್ ಅ ಪಾಪ್ಟಿಂಗ್. ಆಮೇಲೆ ಸೀಸೆಟ್ ಮಾಡಿದೆ, 25 ಮಾಡಿದೆ. ನೆಕ್ಸ್ಟ್ ಸ್ಟಾರ್ಟ್ ಆಯಿತು, ಸ್ಕಿಪ್ ಮಾಡ್ಕೊಂಡು ಹೋದೆ, ಇದು ಬರಲ್ಲ. ಕೊನೆಗೆ ಹೋದೆ, ಇಡೀ ಕ್ವಶನ್ ಪೇಪರ್ ಸ್ಕಿಪ್ ಮಾಡ್ತಾರೆ, ಅದು ಯಾವುದು ಬರಲ್ಲ. ಆಮೇಲೆ ಅಲ್ಲೂ ಇಲ್ಲೂ ಅಮಾಸದ ಒಂದು ಆನ್ಸರ್ ಬರ್ತಾ ಇದ್ರು, ಎಲ್ಲ ಮಾಡಿದೆ. 30 ಕ್ವಶನ್ ಅಟೆಂಡ್ ಮಾಡಿದೆ, 30 ಕ್ವಶನ್ ಹೋಯ್ತೆ. ನಾನು ಅಲ್ಲೇ ಅರ್ಧ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ. ಇನ್ನು 2 ನಿಮಿಷ ಅಂತ ಬೆರಳು 3 ಕ್ವಶನ್ನು ಮಾಡ್ತಾ ಇದ್ದೆ. ಒಂದು ಅರ್ಧ ಮಾಡಿದೆ, ಗೊತ್ತಾಯ್ತು ಎ ಮತ್ತು ಬಿ ಆಪ್ಷನ್ ಅಲ್ಲ ಅಂತ ಪಕ್ಕ ಗೊತ್ತಾಯ್ತು. ಅವಾಗ ಇನ್ನೇನು ಕಸ್ವಾಡ್ ಬಂದು ಏನು ಮಾಡ್ತೀವಿ, 32 ಹೊಡಿತೆ ಅಂತ ಗೊತ್ತಾ. ಎಲ್ಲಮ್ಮ ಮಾಯಮ್ಮ ನಿನ್ನೆ ಹಾಕ್ತಿರೋದ್ರೆ ಒಂದು CD ಹಾಕಿ ಬಂದ್ಬಿಟ್ಟೆ. ಏನು ಮಾಡ್ತೀರಾ, ಸರ್ವೆ ಆಗಲೇಬೇಕು, ಇದು ವಾಸ್ತವ. 33 ನಾನು ಐ ಕ್ಲಿಯರ್ IBPS ಎಕ್ಸಾಮ್. ನನಗೆ ಎಷ್ಟು ಕಷ್ಟ ಆಗಿದೆ, ನಿಮಗೆ ಆಗುತ್ತಾ ಇಲ್ಲ ರೀ. ಅವರು UPS ಏನು ಮಾಡಿದ್ದಾರೆ, ಇಲ್ಲ ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿದೆ, ಅವ್ರು ಸೆಲೆಕ್ಷನ್ ಆಗಿದ್ದು ಬೈ ಲಕ್. ನಾವು UPSC ಪ್ರಿಪ್ರೇಷನ್ ಇಸ್ ನಾಟ್ ಓನ್ಲಿ ಹಾರ್ಡ್ ವರ್ಕ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಲಕ್. ಅದಕ್ಕೆ ನೀವೇನು ಮಾಡಬೇಕು, CSATಗೆ 5 hours ಕೊಡಿಯಮ್ಮ. ನೀವು 5 hours ಕೊಟ್ಟಿಲ್ಲ ಅಂತಂದರೆ ಬರಬೇಡಿ. ನಿಮಗೆ ಹೋಗ್ತಾ ಇದೆ ಮನೆಗೆ, ಮದುವೆಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂತ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಕೊತಾ ಇದ್ದೀನಿ. ಒಂದು ಕಿಲೋಮೀಟರ್ ಗೌನ್ ತಗೊಂಡ್ರೆ ಲೈಫ್ ತುಂಬ ಆಗಿದೆ. ಈ CSAT ಮಾಡಿದ್ರೆ ನನಗೆ ಹೆಂಗೆ ಅನಿಸಿದೆ ಅವಾಗ. ನನ್ನ ಏನ್ರಿ ಹೆಂಗೆ ಮಾಡಿದ್ರೆ ಎಕ್ಸಾಮ್, ಎಕ್ಸಾಮ್ ಕೂಡ ನನಗೆ ಮೀನ್ ಇಂಪಾರ್ಟೆಂಟ್. ಎಕ್ಸಾಮ್ ಇವತ್ತು ಬಂದ ನೀನು ನಾನು ಮರದೇ ಆಗಿ ಸತಿಪತಿಗಳು ಅಂತ ಅದರ ಬಗ್ಗೆ ಹಿತವಾಗಿ ತೋರಿಸುವಂತೆ ಅಂತ ವಚನ ಹೋಗಿದ. ಏನು ಅದ್ರ ಬಗ್ಗೆ ಜಾಸ್ತಿ ನಿರೀಕ್ಷೆ ಬಿಡಿ. ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅಷ್ಟು ಬೆಳೆಸಿ. ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅಷ್ಟು ಬೆಳೆಸಿ. ಡೋಂಟ್ ಬಾದರ್ ಅಬೌಟ್ ದಟ್ ಥಿಂಗ್. ಅದ್ರ ಬಗ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬರೀರಿ, ಸುಸ್ಥಿರ ಬಗ್ಗೆ ಗೊತ್ತಿರ ಬರೀರಿ. ಜಾಸ್ತಿ ತಲೆ ಕೆಡಿಸಿಕೊಂಡು ಬಸ್ಸನ್ನ 4 ಚಕ್ರದ ವಾಹನ ಅಂತ ಬರೀಬೇಡಿ, ಬಸ್ ಅಂತ ಬರೀರಿ. ಓಕೆನಾ? ಎಸ್, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಎಷ್ಟೆಷ್ಟು ಪಾಸಿಬಿಲಿಟಿ ಇರ್ತಾರೆ ಇಂಗ್ಲೀಷ್ ಬಳಸಾಗ ಅಷ್ಟು ಬಳಸ್ತಾ ಹೋಗ್ತಾರೆ. ಗೊತ್ತಾ, ನಾರ್ಮಲ್ ಆಗಿ. ಮತ್ತೆ ಕಂಗ್ಲೀಷ್ ಮಾಡಬೇಡಿ, ನಾರ್ಮಲ್ ಆಗಿ ಎಷ್ಟು ಮೊದಲಾಗುತ್ತೆ ಅಷ್ಟು. ಓಕೆನಾ? ಬೇರೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಪ್ರಿಂಟ್ ಆಗಿದೆ. ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಅದನ್ನ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರಿ, ಮತ್ತೆ ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿ ಆನ್ಸರ್ ನ ಬರೀಬೇಕು, ಮತ್ತೆ ಟೈಮ್ ಬ್ಯಾಲೆನ್ಸ್ ಮಾಡಬೇಕು. ಅದೇ ಚಾಲೆಂಜ್ ಇದೆ. ಅದಕ್ಕೆ ಕನ್ನಡದವರಿಗೆ ಒಳ್ಳೆ ಪ್ರಾಬ್ಲಮ್ ಅನ್ನೋದು ಇದು ಬಂಡ ಆಗಿರ್ಬೇಕು. ಕನ್ನಡ ಬೆಳೆದಿತ್ತು, ಬಂಡ ಆಗಿದ್ದಾಗ ಮಾತ್ರ ಕೆಲಸ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷಲ್ಲಿ ಬರೆಯೋದು ಕನ್ನಡದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವ್ರಿಗೆ SL ಸಮಸ್ಯೆ, ನಿಜ ಸಮಸ್ಯೆ, ಭಾಳ ಸಮಸ್ಯೆ. ಸೊ ದಿಸ್ ಇಸ್ ಚಾಲೆಂಜಿಂಗ್. ಅದು ಯಾವಾಗ ಬರುತ್ತೆ ಅಂತಂದರೆ, ನೀನು ಎಷ್ಟು ಆನ್ಸರ್ಸ್ ಬರ್ತಿದ್ದೀಪ್ಪ ರಜೆ, ಹೌ ಮೆನಿ ಆನ್ಸರ್ಸ್ ಯು ರೋಟ್ ಇಲ್ಲ ಈ ಪ್ರಿಪ್ರೇಷನ್. ಅದಕ್ಕೆ ಈ ಕ್ವಶನ್ ಒಂದು 100 ಕ್ವಶನ್ ಬರ್ಕೊಂಬ, ನೀವು ಹೇಳ್ತೀವ ಸರ್ ಇದು ಈಜಿ ಸರ್. ಮೋಸ್ಟ್ ಆಫ್ ದಿ ಟೈಮ್ ನಾವು ಟ್ರೈ ಮಾಡಲ್ಲ, ಗೊತ್ತಾಯ್ತಾ? ಟ್ರೈ ಮಾಡಲ್ಲ, ಅದಕ್ಕೆ ಈ ಕ್ವಶನ್ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಬೇರೆ. So that we can conclude early in period, I will conclude because I have many programs and your institution chief director Mr. Ravi ಅವರು ಇದರಲ್ಲಿ ಬರಲೇಬೇಕಾದ್ರೆ please I want you people, I know you are very serious. ಯಾವ ಪೇಪರ್ ಹಿಂದೂ ಪೇಪರ್ ಪ್ರಜಾವಾಣಿ ಹಿಂದೂ ಪೇಪರ್ ಹಿಂದೆ ಓದ್ತೀನಿ, ಮುಂದೆ ಓದ್ತೀವಿ ಅಲ್ಲ, ಹಿಂದೆ ಓದಬಾರ್ದು ಅಂದರೆ ಸ್ಪೋರ್ಟ್ಸ್ ಬಿಟ್ಬಿಡ್ಬೇಕು. ಮತ್ತೆ ಸರ್ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಬರ್ತಾವೆ ಹೇಗೆ, ಅವ್ನು ನಮ್ಗೆ ಫಿಲಿಮ್ಸ್ನಲ್ಲಿ 50 ಕ್ವಶನ್ ಮಾತ್ರ ನಾವು ಇದು ಭಾಳ ಹೇಳಿದ್ದೀನಿ, ಗೊತ್ತಾಯ್ತಾ? ನಾನು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಇದೇನು ಕ್ವಶನ್ ಸ್ಟಾರ್ಟ್ ಮಾಡಬೇಕಿತ್ತು, ಬಹುಶಃ ಕಾಲ ಹೇಳಿದ್ದೀನಿ, ಗೊತ್ತಾಯ್ತಾ? ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಮೇಲೆ 100 ಬಾರಿ ಹೇಳಿದ್ದೀನಿ. ನನ್ನ ಕ್ವಶನ್ ಎಷ್ಟು 50 ಅಟೆಂಡ್ ಮಾಡ್ಬೋದು. ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಮಾತ್ರ ದೇವರಿಗೆ ಹಾಕ್ಬೇಡ, ತಿರುಪತಿ ತಿಮ್ಮಪ್ಪ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ ಓದ್ಕೊಂಡು ಹೋದರೆ ಇವ್ರು ಬಿಕಮ್ ಮೆಂಟಲ್. ನಮ್ದು ಯಾವ ಕ್ವಶನ್
ಪ್ರಿಯಂಬಲ್ ಅಲ್ಲಿ ಜಸ್ಟಿಸ್ ಇದೆಯಾ ಯಾವ ಟೈಪ್ ಆಫ್ ಜಸ್ಟಿಸ್ ಗಾಂಧೀಜಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಹೇಳಿದ್ದಾರೆ ಎಸ್ ಗೋಲ್ಡ್ ಕರೆಂಟ್ ಕಾನ್ಫರೆನ್ಸ್ ಎಸ್ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಲೈಸ್ ಸೈನ್ಸ್ ಟೆಕ್ ಅಲ್ಲಿ ಬಿಟಿ ಬದನೆ ಬಿಟಿ ಬ್ರಿಂಜಾಲ್ ಬಿಟಿ ಕಾಟನ್ ಯಾವ ಏನು ಇನ್ನು ಒಂದು ಕ್ವಶನ್ಸ್ ನೀವು ಇನ್ನ 30 ವರ್ಷವರೆಗೂ ಇಷ್ಟೇ ಕ್ವಶನ್ ಆಗೋದು ನೀನು ಅಲ್ಬರ್ಟ್ ಐನ್ಸ್ಟೀನ್ ಅವರು ಇಷ್ಟೇ 50 ಕ್ವಶನ್ ಹೇಳ್ತಾರೆ ಸರ್ವೈಸ್ ಆಗಿ ಇಷ್ಟ ಮಾಡ್ತಾರೆ ವಿಶ್ವೇಶ್ವರಯ್ಯ 50 ಕ್ವಶನ್ ದಟ್ ಈಸ್ ದಿ ಬ್ಯೂಟಿ ಆಫ್ ಯುಪಿಎಸ್ಸಿ ಆ ಸೌಂದರ್ಯ ಒಂದು ಸರಿಬೇಕು ಕಾಲದ ನೀನೆ 50 ಕ್ವಶನ್ ಎಲ್ಲಿ ಸರಿಬೇಕಾದ್ರೆ ಬಂದಿರಬೇಕು ಬಹಳಷ್ಟು ಬರೀ ಇದಾಗದು ಯಾವ್ದು ಗ್ರೀನ್ ವಾಷಿಂಗ್ ವೈಟ್ ವಾಷಿಂಗ್ ಅಂತ ಕ್ವಶನ್ ಬರುತ್ತೆ ಅದೇನ್ ಮಾಡ್ತದೆ ಗೊತ್ತಾ ಅಂತ ಕ್ವಶನ್ ಅಟೆಂಡ್ ಮಾಡ್ತಾ ವ್ಯಕ್ತಿ ಕಳಿಸ್ತದೆ ಇದು ನೀನು ಒಳ್ಳೆ ಕ್ವಶನ್ ಇಲ್ಲ ಬಿಟಿ ಕಟ 50 ಕ್ವಶನ್ ಅಟೆಂಡ್ ಮಾಡ್ತಾ ನಾನು ಮಾಡೋದು ಅಷ್ಟೇ ಕರೆಯ ಏನು ಐ ಕ್ಲಿಯರ್ 4 ಪ್ಲೇಸ್ 2021ರಲ್ಲಿ ಪ್ಲೇಸ್ ಬಿಕಾಸ್ ಆಫ್ ಸಿಸ್ಟಮ್ ಓಕೆನಾ ಈವನ್ ನಾನು ಯಾಕೆ ಕ್ಲಿಯರ್ ಮಾಡಿದೆ ಬೈ ಲಕ್ ಆಫ್ ಕೋರ್ಸ್ ಐ ಹ್ಯಾವ್ ಟ್ಯಾಲೆಂಟ್ ನೋ ಡೌಟ್ ಇನ್ ದಟ್ ಹಾರ್ಡ್ ಶುಡ್ ಕಮ್ ಇನ್ ಒನ್ ಗೋ 2016 ನನಗೆ ಏನಾದರೂ 170 ಮಾರ್ಕ್ಸ್ ಇದ್ದಿಲ್ಲ ಅವತ್ತೇ ನಾನು ಆಫೀಸರ್ ಸರ್ ಟೈಮ್ ಯಾರಾದರೂ 10 ಸೋಲು ಉಂಡಿದ್ದೀರಾ ನೀವು 10 ಸೋಲು 10 ಸೋಲು ಉಣ್ಬೇಕು 10 ಬೇಡ ಅಟ್ಲೀಸ್ಟ್ 5 ಉಣ್ಬೇಕು 5 ಉಂಡಿಲ್ಲ ಅಂತಂದ್ರೆ ನೀವು 50 ಕ್ವಶನ್ 50 ಕ್ವಶನ್ ಯಾರು ಮಾಡ್ತಾರೆ ಅವ್ರಿಗೆ ತಿಳಿಸ್ತೀವಿ ಇಲ್ಲ ಇಲ್ಲಿ ಅಲ್ಲಿ ಕೊಡ್ತಕ್ಕಂಥ ವಿಷಯಗಳೆಲ್ಲ ನಿಮ್ಮನ್ನ ನಾವು ಕರ್ಕೊಂಡು ಏನು ವಿಜಯ್ ಮ್ಯಾಗ್ಜಿನ್ ಅಲ್ಲ ಇದು ಪೇಪರ್ ವಿಜಯ್ ಮ್ಯಾಗ್ಜಿನ್ ಪ್ರಜಾವಾಣಿ ಕನ್ನಡ ಏನು ಮೂರು ಸ್ಟಾರ್ಟಿಂಗ್ ಅಂತ ನಿಜ ಅದಕ್ಕೆ ಸ್ಟಾರ್ಟಿಂಗ್ ಅಂತ ಕಷ್ಟ ಆಗೋದಕ್ಕೆ ಸ್ಟಾರ್ಟಿಂಗ್ ಅಂತ ಈಗ ಹೇಳಿದ್ರೆ ನೀವು ಹೋಗ್ಬಿಟ್ಟು ಕಷ್ಟ ಆಗಿದೆ ಅಂದ್ರೆ ಸ್ಟಾರ್ಟಿಂಗ್ ಅಂತ ಅದು ಹೋಗ್ತಾ ಹೋಗ್ತಿತ್ತು ನಿಮಗೆ ಗೊತ್ತಿಲ್ಲ ನನ್ನ ಜೊತೆ ನಾನು 3 ಇಂಟು ಯು ಪಿ ಸಿ ಕೊಟ್ಟಿದ್ದೀನಿ ಕೆ ಪಿ ಸಿ ನನ್ನ ಜೊತೆ ಟಾಪರ್ಸ್ ಎಲ್ಲ ನನ್ನ ಜೊತೆ ಇದ್ದಾರೆ ಕರ್ನಾಟಕ ಮೊದಲು ಅವರ ಜೀವನ ಶೈಲಿನೇ ಬೇರೆ ನೀವು ಅನ್ಕೊಂಡಂಗಿರಲ್ಲ ಅವ್ರೇನಾಗ್ತಾರೆ ಟಾಪರ್ಸ್ ಅನ್ನು ಚೇಂಜ್ ಮಾಡ್ತಾರೆ ಅಷ್ಟೇ ಬೇರೆ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಮೇನ್ಸ್ ಟೈಮಲ್ಲಿ ಇನ್ನೂ ಪೇಪರ್ ಓದಲ್ಲ ಮೇನ್ಸ್ ನಾವೇನು ತೊಗೊಂಡಿದ್ದೀವಿ ಹಿಂದೂ ಪೇಪರ್ನ ನಾನು ಸಿಕ್ಕಾಪಟ್ಟೆ ಓದ್ತಾ ಇದ್ದಾವ ಅವನು ಟಿವಿ ಬಗ್ಗೆ ಬೆರ್ತಾರೆ ಹಿಂದೂ ಪೇಪರ್ನವರು ಅವರಿಗೆ ಟಿವಿ ಬಂದಿದ್ದಾವ ಬೆರ್ತಾರೆ ಟ್ಯೂಬರ್ಕ್ಯುಲೋಸಿಸ್ ಬೆರ್ತಾರೆ ಅಲ್ಲ ರೀ ಹಿಂದೂ ಪೇಪರ್ನವರು ಬಹುಶಃ ನನಗೆ ಯಾಕೆ ಎಡಿಟೆಡ್ ಟಿವಿ ಬಂದಿದ್ದಂಗಿದೆ